Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜಮಖಂಡಿಯಲ್ಲಿ ಇದ್ದೀವಿ. ನಾವೆಲ್ಲರೂ ಕೂಡ ಗೊತ್ತಿರುತ್ತದೆ, ಕರ್ನಾಟಕದಲ್ಲಿ ಮೊದಲನೇ ಫೇಸು 14 ಸೀಟು. ಜನ ಎಲ್ಲರೂ ಕೂಡ ದೊಡ್ಡ ಒಂದು ಉತ್ಸಾಹದಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇದು ನಾರ್ತ್ ಕರ್ನಾಟಕ ಭಾಗ ಪೂರ್ತಿ ಫೇಸ್ 2ದಲ್ಲಿ ಇದೆ. ನಾವೆಲ್ಲರೂ ಕೂಡ ಇಲ್ಲಿ ಬಿಸಿಲದಲ್ಲಿ ಜನ ಜೊತೆಗಿದ್ದೀವಿ. ನಮಗೊಂದು ದೊಡ್ಡ ನಂಬಿಕೆ ಇದೆ, ಈ ಪೂರ್ತಿ ಫೇಸ್ 2 ಪೂರಾ ಕರ್ನಾಟಕದಲ್ಲಿ ಎಲ್ಲ ಸೀಟು ಕೂಡ ನಮ್ಮ BJPಗೆ ಜನ ಬೆಂಬಲ ಕೊಡ್ತಾರೆ. ನರೇಂದ್ರ ಮೋದಿ ಸಾಹೇಬ್ರ ಜೊತೆಗೆ ನಿಲ್ತಾರೆ. 2019ನಲ್ಲಿ ಯಾವ ಥರ ಈ ಎಲ್ಲ ಸೀಟು ಕೂಡ BJP ಪಕ್ಕ ಬಂದಿತ್ತು, ಈ ಬಾರಿ ಕೂಡ NDA ಪಕ್ಕ ಇರುತ್ತೆ. ನಮಗೆ ಪೂರ್ತಿ ನಂಬಿಕೆ ಇದೆ. ಇವತ್ತು ಜಮಖಂಡಿಯಲ್ಲಿ ರೋಡ್ ಶೋ ಇದೆ. ನಮ್ಮ ಜೊತೆಗೆ MLA ಸಾಹೇಬರೆಲ್ಲ ಇದ್ದಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 2 ರೋಡ್ ಶೋ ಇದೆ, ಅಲ್ಲಿ ಎಲ್ಲ ಪತ್ರಿಕೆ ಮಿತ್ರರಿಗೆ ಸಿಗ್ತೀವಿ. ಆಮೇಲೆ ಮಧ್ಯಾಹ್ನ ನಿಮ್ಮಲ್ಲಿ ಮಾತಾಡಿ ಹೋಗ್ತೀವಿ. ಕೆಲವೊಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಒಂದು ಮಾಹಿತಿ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಒಂದವರು ಸೋತು ಹೋಗ್ತಾ ಇದ್ದಾರನ್ನ. ಸೋತು ಹೋಗೋರು ಏನು ಬೇಕು ನಾಳೆ ಮಾತಾಡ್ತಾರೆ. ಏನೋ ಅವರು ಡೆಸ್ಪರೇಷನಲ್ಲಿ ಇದ್ದಾರೆ, ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು, ಏನೇನೋ ಮಾತಾಡ್ತಾರೆ. ನಾವು ಭಾಳ ಕ್ಲಿಯರ್ ಆಗಿದ್ದೀವಿ. 10 ವರ್ಷ ಕೆಲಸ ಮಾಡಿದ್ದೀವಿ, ಜನ ನೋಡ್ತಾ ಇದ್ದಾರೆ, ಜನ ನೋಡಿದರು. ಇನ್ನು 5 ವರ್ಷ ಮೋದಿಜಿ ಅವರು ಬೇಕು ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಫೇಸ್ 1 ಇರ್ಬೋದು, ಫೇಸ್ 2 ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡ್ಬೋದು 190 ಸೀಟ್ ಕಂಪ್ಲೀಟ್ ಆಯಿತು. ಎಲೆಕ್ಷನ್ 543ನಲ್ಲಿ 190 ಇಸ್ ಕಂಪ್ಲೀಟೆಡ್. ಎಲ್ಲದಲ್ಲಿ ಕೂಡ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ NDAಕ್ಕೆ ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಸೊ ಡೆಸ್ಪರೇಷನ್ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ? ಯಾಕೆ ಅವರು ರೈಬರೇಲಿ ಅಮಿತಿ ಇನ್ನು ಸೀಟೇ ಡಿಕ್ಲೇರ್ ಮಾಡಲಿಕ್ಕೆ ಆಗಿಲ್ಲ ಅಲ್ವಾ? ಅವರನ್ನ ಸೀಟ್ ಬಗ್ಗೆ ಮಾತಾಡುವುದು ಎಷ್ಟು? ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ 3 ದಿವಸ, ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿ. ಸೊ ಆ ಡೆಸ್ಪರೇಟ್ ಸ್ಟೇಜ್ನಲ್ಲಿ ಕಾಂಗ್ರೆಸ್ ಇದೆ. ಜಮಖಂಡಿಯಲ್ಲಿ ಇದ್ದೀವಿ. ನಾವೆಲ್ಲರೂ ಕೂಡ ಗೊತ್ತಿರುತ್ತದೆ, ಕರ್ನಾಟಕದಲ್ಲಿ ಮೊದಲನೇ ಫೇಸು 14 ಸೀಟು. ಜನ ಎಲ್ಲರೂ ಕೂಡ ದೊಡ್ಡ ಒಂದು ಉತ್ಸಾಹದಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇದು ನಾರ್ತ್ ಕರ್ನಾಟಕ ಭಾಗ ಪೂರ್ತಿ ಫೇಸ್ 2ದಲ್ಲಿ ಇದೆ. ನಾವೆಲ್ಲರೂ ಕೂಡ ಇಲ್ಲಿ ಬಿಸಿಲದಲ್ಲಿ ಜನ ಜೊತೆಗಿದ್ದೀವಿ. ನಮಗೊಂದು ದೊಡ್ಡ ನಂಬಿಕೆ ಇದೆ, ಈ ಪೂರ್ತಿ ಫೇಸ್ 2 ಪೂರಾ ಕರ್ನಾಟಕದಲ್ಲಿ ಎಲ್ಲ ಸೀಟು ಕೂಡ ನಮ್ಮ BJPಗೆ ಜನ ಬೆಂಬಲ ಕೊಡ್ತಾರೆ. ನರೇಂದ್ರ ಮೋದಿ ಸಾಹೇಬ್ರ ಜೊತೆಗೆ ನಿಲ್ತಾರೆ. 2019ನಲ್ಲಿ ಯಾವ ಥರ ಈ ಎಲ್ಲ ಸೀಟು ಕೂಡ BJP ಪಕ್ಕ ಬಂದಿತ್ತು, ಈ ಬಾರಿ ಕೂಡ NDA ಪಕ್ಕ ಇರುತ್ತೆ. ನಮಗೆ ಪೂರ್ತಿ ನಂಬಿಕೆ ಇದೆ. ಇವತ್ತು ಜಮಖಂಡಿಯಲ್ಲಿ ರೋಡ್ ಶೋ ಇದೆ. ನಮ್ಮ ಜೊತೆಗೆ MLA ಸಾಹೇಬರೆಲ್ಲ ಇದ್ದಾರೆ. 2 ರೋಡ್ ಶೋ ಇದೆ, ಅಲ್ಲಿ ಎಲ್ಲ ಪತ್ರಿಕೆ ಮಿತ್ರರಿಗೆ ಸಿಗ್ತೀವಿ. ಆಮೇಲೆ ಮಧ್ಯಾಹ್ನ ನಿಮ್ಮಲ್ಲಿ ಮಾತಾಡಿ ಹೋಗ್ತೀವಿ. ಕೆಲವೊಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಒಂದು ಮಾಹಿತಿ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಒಂದವರು ಸೋತು ಹೋಗ್ತಾ ಇದ್ದಾರನ್ನ. ಸೋತು ಹೋಗೋರು ಏನು ಬೇಕು ನಾಳೆ ಮಾತಾಡ್ತಾರೆ. ಏನೋ ಅವರು ಡೆಸ್ಪರೇಷನಲ್ಲಿ ಇದ್ದಾರೆ, ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು, ಏನೇನೋ ಮಾತಾಡ್ತಾರೆ. ನಾವು ಭಾಳ ಕ್ಲಿಯರ್ ಆಗಿದ್ದೀವಿ. 10 ವರ್ಷ ಕೆಲಸ ಮಾಡಿದ್ದೀವಿ, ಜನ ನೋಡ್ತಾ ಇದ್ದಾರೆ, ಜನ ನೋಡಿದರು. ಇನ್ನು 5 ವರ್ಷ ಮೋದಿಜಿ ಅವರು ಬೇಕು ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಫೇಸ್ 1 ಇರ್ಬೋದು, ಫೇಸ್ 2 ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡ್ಬೋದು 190 ಸೀಟ್ ಕಂಪ್ಲೀಟ್ ಆಯಿತು. ಎಲೆಕ್ಷನ್ 543ನಲ್ಲಿ 190 ಇಸ್ ಕಂಪ್ಲೀಟೆಡ್. ಎಲ್ಲದಲ್ಲಿ ಕೂಡ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ NDAಕ್ಕೆ ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಸೊ ಡೆಸ್ಪರೇಷನ್ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ? ಯಾಕೆ ಅವರು ರೈಬರೇಲಿ ಅಮಿತಿ ಇನ್ನು ಸೀಟೇ ಡಿಕ್ಲೇರ್ ಮಾಡಲಿಕ್ಕೆ ಆಗಿಲ್ಲ ಅಲ್ವಾ? ಅವರನ್ನ ಸೀಟ್ ಬಗ್ಗೆ ಮಾತಾಡುವುದು ಎಷ್ಟು? ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ 3 ದಿವಸ, ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿ. ಸೊ ಆ ಡೆಸ್ಪರೇಟ್ ಸ್ಟೇಜ್ನಲ್ಲಿ ಕಾಂಗ್ರೆಸ್ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.